ಕೆಂಪೇಗೌಡ ಏರ್ಪೋರ್ಟ್ ಕ್ಯಾಬ್ಗಳಿಗೆ ಟಫ್ ರೂಲ್ಸ್ ಅನ್ನು ತರಲಾಗಿದೆ. ಹೆಚ್ಚು ಸಮಯ ಏರ್ಪೋರ್ಟ್ನಲ್ಲಿ ವೇಟ್ ಮಾಡೋದು, ಇದರಿಂದಾಗಿ ಆಗಬಹುದಾದಂತಹ ಸಮಸ್ಯೆಗಳನ್ನು ತಡೆಯೋ ಸಲುವಾಗಿ ನಯಾ ರೂಲ್ಸ್ ಅನ್ನು ಡಿಸೆಂಬರ್ 8ನೇ ತಾರೀಕಿಂದ ಜಾರಿಗೆ ತರಲಾಗ್ತಿದೆ. ಕೆಂಪೇಗೌಡ ಏರ್ಪೋರ್ಟ್ ಕ್ಯಾಬ್ಗಳಿಗೆ ಟಫ್ ರೂಲ್ಸ್ ಅನ್ನ ಜಾರಿಗೆ ತರಲಾಗ್ತದೆ. ಡಿಸೆಂಬರ್ 8ರಿಂದ ಬರಲಿದೆಯಾ ಹಾಗಾದ್ರೆ ಈ ರೂಲ್ಸ್? ಇನ್ನು ಮುಂದೆ ಪಿಕಪ್ ಮಾಡುವಂತಹ ಕ್ಯಾಬ್ ಇರಬಹುದು ಅಥವಾ ಖಾಸಗಿ ವಾಹನಗಳಿರಬಹುದು, ಈ ರೂಲ್ಸ್ಗಳನ್ನ ಫಾಲೋ ಮಾಡಬೇಕಾಗತ್ತೆ. ಎಂಟ್ರಿ ಪಿಕಪ್ ಜಾಗದಲ್ಲಿ 8 ನಿಮಿಷಗಳು ವೇಟ್ ಮಾಡಲಿಕ್ಕೆ ಅವಕಾಶ ಅಷ್ಟೇ. ಹೆಚ್ಚಿನ ಸಮಯಾವಕಾಶವನ್ನ ತೆಗೆದುಕೊಂಡಲ್ಲಿ ಅಂತಹವರು ಫೈನ್ ಅನ್ನ ಕಟ್ಟಬೇಕಾಗತ್ತೆ. 8 ನಿಮಿಷ ಮೀರಿ ಹೆಚ್ಚು ಸಮಯ ಅಲ್ಲಿ ತಂಗಿದ್ರೆ ಅಂಥವರು ₹150 ಫೈನ್. 13ರಿಂದ 18 ನಿಮಿಷಗಳ ಕಾಲ ನೀವೇನಾದರೂ ವೇಟ್ ಮಾಡ್ತಿದ್ರೆ ₹300 ಶುಲ್ಕವನ್ನು ಪಾವತಿ ಮಾಡಬೇಕು. ಇದು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಹೊಸದಾಗಿ ತರ್ತಾ ಇರ್ತಕ್ಕಂಥ ರೂಲ್ಸ್. ಎಂಟ್ರಿ ಪಿಕಪ್ ಜಾಗದಲ್ಲಿ 8 ನಿಮಿಷಗಳಿಗಿಂತ ಹೆಚ್ಚು ಕಾಲ ವೇಟ್ ಮಾಡಬಾರ್ದು. 8 ನಿಮಿಷ ಮೀರಿ ಹೆಚ್ಚು ಸಮಯ ತಗೊಂಡ್ರೆ ಫೈನ್ ಅನ್ನು ಕಟ್ಟಬೇಕಾಗತ್ತೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವಿತ್ರ. ಈ ರೂಲ್ಸ್ ಡಿಸೆಂಬರ್ 8ರಿಂದ ಜಾರಿಗೆ ಬರ್ತಾ ಇದೆಯಾ? ಯಾಕೆ ಮಾಡ್ತಾ ಇದ್ದಾರೆ ಈ ರೂಲ್ಸ್ ಅನ್ನ? ಡಿಸೆಂಬರ್ 8ರಿಂದಲೇ ಈ ಹೊಸ ರೂಲ್ಸ್ ಜಾರಿ ಬರುತ್ತೆ. ಈಗ ಭಾರತದ 3ನೇ ಅತ್ಯಂತ ಜನನಿಬಿಡ ಪ್ರದೇಶ ಅಂತಂದ್ರೆ ಅದು ಬೆಂಗಳೂರು ಏರ್ಪೋರ್ಟ್ ಅಂತ ಆಗಿದೆ. ಸಿಕ್ಕಾಪಟ್ಟೆ ವೆಹಿಕಲ್ಸ್ಗಳಿದಾವೆ, ಯಾಕಂದ್ರೆ ಅಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರು ಕೂಡ ಇದ್ದಾರೆ. ಸೊ ಹಾಗಾಗಿ ಅಲ್ಲಿ ವಾಹನ ದಟ್ಟಣೆ ಹೆಚ್ಚಾಗಿರುತ್ತೆ. ಅದಕ್ಕೆ ಕಡಿವಾಣ ಹಾಕೋದಕ್ಕೆ ಈ ರೂಲ್ಸ್ ಅನ್ನ ಮಾಡ್ತಾ ಇದ್ದಾರೆ. ಬಟ್ ಅದಕ್ಕೂ ಕೂಡ ಸಾಕಷ್ಟು ವಿರೋಧ ಬರ್ತಾ ಇದೆ. ಒಂದು ಹಂತದಲ್ಲಿ ಇದು ಹಗಲು ದರೋಡೆ ಮಾಡ್ದಂಗೆ ಆಗುತ್ತೆ ಅನ್ನುವಂಥದ್ದು. ಒಂದು ಕ್ಯಾಬ್ಗಳಿಗೂ ಈ ರೂಲ್ಸ್ ಅನ್ನ ಮಾಡಿದ್ದಾರೆ. ಇನ್ನು ಖಾಸಗಿ ವೆಹಿಕಲ್ಸ್ ಅಂದ್ರೆ ವೈಟ್ ಬೋರ್ಡ್ ಇರುವಂತಹ ವೈಟ್ ಬೋರ್ಡ್ ಹಾಗೂ ಯೆಲ್ಲೋ ಬೋರ್ಡ್ ಎರಡಕ್ಕೂ ಕೂಡ ಈ ಕಾನೂನನ್ನ ಅನ್ವಯ ಮಾಡ್ತಾ ಇದ್ದಾರೆ. ಈಗ ವೈಟ್ ಬೋರ್ಡ್ ಆದ್ರೆ ಅವರು ಪಿಕಪ್ ಪ್ಲೇಸ್ ನಲ್ಲಿ ಕೇವಲ 8 ನಿಮಿಷಗಳ ಕಾಲ ಇರಬೇಕು. ಸೊ ಅದಾದ ನಂತರ ಅವ್ರು ಏನಾದ್ರು 8ರಿಂದ 13 ನಿಮಿಷದ ಒಳಗಡೆ ಇದ್ರೆ ಅವರಿಗೆ ₹150, 13 ನಿಮಿಷದ ಆದ್ಮೇಲೆ ಅವರಿಗೆ ₹300, 18 ನಿಮಿಷಕ್ಕೂ ಮೀರಿ ನಿಂತ್ರೆ ಅವರ ವೆಹಿಕಲ್ ಅನ್ನ ಟೋಯಿಂಗ್ ಮಾಡಲಾಗುತ್ತೆ. ಸ್ಥಳೀಯ ಪೊಲೀಸ್ ಠಾಣೆಗೆ ಹೋಗಿ ಟೋಯಿಂಗ್ ನ ದಂಡ ಏನಿರುತ್ತೆ ಅದನ್ನ ಪಾವತಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಯೆಲ್ಲೋ ಬೋರ್ಡ್ ವೆಹಿಕಲ್ಗಳಿಗೂ ಕೂಡ ಬರೀ 10 ನಿಮಿಷಗಳ ಕಾಲವನ್ನ ಕೊಡ್ತಾ ಇದ್ದಾರೆ. ಇದಕ್ಕೆ ಈಗಾಗಲೇ ಸಾಕಷ್ಟು ವಿರೋಧಗಳು ಕೂಡ ಕೇಳಿ ಬರ್ತಾ ಇದೆ. ಈ ರೂಲ್ಸ್ ಸರಿಯಲ್ಲ ಅಂತ. ಆದ್ರೆ ಏರ್ಪೋರ್ಟ್ ಅಥಾರಿಟಿ ಅವರು ಹೇಳ್ತಾ ಇರುವಂತದ್ದು ಇದು ನಮಗೆ ಅನಿವಾರ್ಯವಾಗಿದೆ. ಅಲ್ಲಿನ ದಟ್ಟಣೆಯನ್ನ ಕಡಿಮೆ ಮಾಡಬೇಕಾದ್ರೆ ಈ ರೂಲ್ಸ್ ಬೇಕೇ ಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಡಿಸೆಂಬರ್ 8ರಿಂದಲೇ ಈಗಾಗಲೇ ಈ ಬಗ್ಗೆ ಪ್ರಕಟಣೆಯನ್ನ ಕೂಡ ಕೊಟ್ಟಿದ್ದಾರೆ ಅವರು. ಡಿಟೇಲ್ ಆಗಿ ಯಾವ ರೀತಿ ಇರುತ್ತೆ, ಟರ್ಮಿನಲ್ 1 ಹಾಗೂ 2ರ ಈ ಭಾಗದಲ್ಲಿ ಯಾವ ರೀತಿ ಪಾರ್ಕಿಂಗ್ ವ್ಯವಸ್ಥೆಗಳನ್ನ ಮಾಡಲಾಗಿದೆ ಅಂತ. ಸೊ 8ರಿಂದಲೇ ಈ ನಯಾ ರೂಲ್ಸ್ ಜಾರಿಗೆ ಬರುತ್ತೆ. ದಿವ್ಯಾ, ಥ್ಯಾಂಕ್ ಯು ಪವಿತ್ರ ನಿಮ್ಮೆಲ್ಲ ಮಾಹಿತಿಗೆ. ರೂಲ್ಸ್ ಒಂದು ಸ್ಟ್ರೀಮ್ ಲೈನ್ಗೆ ಬರೋವರೆಗೂ ಸಹಜವಾಗಿ ಪ್ರಯಾಣಿಕರಿಗೆ ಒಂದಷ್ಟು ಕಿರಿಕಿರಿ ಅಂತೂ ಉಂಟು ಮಾಡುತ್ತೆ. ಆ ನಂತರದಲ್ಲಿ ಅದಕ್ಕೆ ಒಗ್ಗಿಕೊಳ್ಳುವಂತಹ ಪ್ರಯತ್ನ. ಆದರೆ 8 ನಿಮಿಷಕ್ಕಿಂತ ಹೆಚ್ಚು ಯಾಕೆ ವೇಟ್ ಮಾಡಬೇಕು ಅದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ. ಆ ಕಾರಣದಿಂದಾಗಿ ಫೈನ್.